ಚಾಮರಾಜನಗರಕ್ಕೆ ಬೆಳಗ್ಗೆ ಹೊತ್ತು ನಾವೇನಾದ್ರು 8 ಗಂಟೆಗೆ ನಾವೇನಾದ್ರು ಹೋಗ್ತಾ ಇದ್ರೆ ಉದ್ದಕ್ಕೂ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಣ್ಣು ಮಕ್ಕಳು ಬಸ್ ಕಾಲೇಜ್ಗೆ ಹೋಗಕ್ಕೆ ಶಾಲೆಗೆ ಹೋಗಕ್ಕೆ ನೂರಾರು ಸಂಖ್ಯೆಯಲ್ಲಿ ನಿಂತಿರ್ತಾರೆ ಫುಟ್ಪಾತ್ನಲ್ಲಿ. ಖುಷಿ ಆಗುತ್ತೆ ನಮಗೆ. ಇವತ್ತು ಚಾಮರಾಜನಗರ ಮೈಸೂರು ಅಂತ ಭಾಗಗಳಲ್ಲಿ ಇವತ್ತು ಕಾರ್ ಇಲ್ದೇ ಇರೋ ದಲಿತರ ಮನೆಗಳಿರ್ಬೋದು ಅಥವಾ ಸ್ಕೂಟರ್ ಇಲ್ದೇ ಇರೋ ದಲಿತರ ಮನೆಗಳಿರ್ಬೋದು. ತುಂಬಾ ನಾವು ಯೋಚನೆ ಮಾಡ್ಬೇಕು ಅಂದ್ರೆ ಟಿವಿ ಇಲ್ದೇ ಇರುವಂತ ದಲಿತರ ಮನೆ ಎಲ್ಲೋ ಅಲ್ಲಿ ಇಲ್ಲಿ ಸಿಗ್ಬೋದು, ಆದ್ರೆ ಪದವೀಧರ ಇಲ್ದೇ ಇರುವಂತ ದಲಿತರ ಮನೆಗಳು ಚಾಮರಾಜನಗರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ನಾವು ಸಂಘಟಿತರಾಗುವುದರ ಜೊತೆಗೆ ನಮ್ಮ ಒಳಗನೆ ವಿಘಟಿತರಾಗಿದ್ದೇವೆ. ನಾವು ಬೇರೆಯವರು ನಮ್ಮ ಏಳಿಗೆಯನ್ನ, ನಮ್ಮ ಯಶಸ್ಸನ್ನ, ನಮ್ಮ ಅನುಕೂಲಗಳನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವ ಜಾಗದಲ್ಲಿ ನಮಗೆ ನಾವೇ ನಮ್ಮವರ ಏಳಿಗೆಯನ್ನೇ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೇವೆ. ನಮ್ಮವರ ಯಶಸ್ಸುಗಳನ್ನೇ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೇವೆ. ನಮ್ಮವರ ಉತ್ತಮ ಬದುಕನ್ನ ನೋಡಿ ನಾವು ಹಸುವೆಯನ್ನ ಪಡ್ಕೊತಾ ಇದ್ದೇವೆ. ನನ್ನ ಒಬ್ಬ ದಲಿತ ಮಗಳು SSLCಲಿ, PUCಲಿ ಅಥವಾ ಕ್ರೀಡೆಯಲ್ಲಿ ಸಾಂಸ್ಕೃತಿಕವಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ನಿನ್ನ ಕುಟುಂಬದ ಯಾವ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಂದಿರಿ ಎಷ್ಟು ಮಟ್ಟಿಗೆ ಆತ್ಮಪೂರ್ವಕವಾಗಿ ಸಂತೋಷ ಪಡ್ತಾ ಇದ್ದೀರಿ, ಬೆಂತಡ್ತಾ ಇದ್ದೀರಿ. ಇಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೋಬೇಕಾಗ್ತದೆ. ಕಾಲಗಳು ಬದಲಾಗ್ತವೆ. 25, 26 ಆಗಿದೆ, 27 ಆಗುತ್ತೆ, 28 ಆಗುತ್ತೆ, ಜನವರಿ ಫೆಬ್ರವರಿ ಆಗುತ್ತೆ, ನವೆಂಬರ್ ಡಿಸೆಂಬರ್ ಆಗುತ್ತೆ. ಬದಲಾವಣೆಗೆ ಜಗದ ನಿಯಮ. ಅದು ನಾವು ಬದಲಾಗದು ಯಾವಾಗ ಕಾರಣಕ್ಕಾಗಿ ಹೇಳ್ತಾ ಇದ್ದೀವಿ. ದಲಿತರ ಆಲೋಚನೆಗಳು ಯಾವಾಗ ಬದಲಾಗೋದು? ಬರೀ ಕ್ಯಾಲೆಂಡರ್ ನಾವು ಬದಲಾಯಿಸ್ಕೊಬಿಟ್ಟು ಮನೆಯಲ್ಲಿ ಗೋಡೆಯಲ್ಲಿ ಇಟ್ಕೊಬಿಟ್ರೆ ದಲಿತರ ಆಲೋಚನೆಗಳು ಯಾವಾಗ ಬದಲಾಗಬೇಕು? ದಲಿತರ ವೈಚಾರಿಕ ಚಿಂತನೆಗಳು ಹೇಗೆ ಬದಲಾಗಬೇಕು? ಅಂಬೇಡ್ಕರ್ ಥಾಟ್ಸ್ ಕಡೆಗೆ ನಾವು ಹೇಗೆ ಬದಲಾಗ್ತಾ ಹೋಗ್ಬೇಕು? ಬುದ್ಧನ ಕಡೆಗೆ ನಾವು ಹೇಗೆ ಮರಳಿ ನಾವು ಮುಖವನ್ನ ಮಾಡಬೇಕು ಅನ್ನೋ ಬದಲಾವಣೆಗಳ ಕಡೆಗೆ ನಾವು ಹೋಗ್ಬೇಕು. ವೈಚಾರಿಕ ಬದಲಾವಣೆಗಳ ಕಡೆಗೆ ನಾವು ಹೋಗ್ಬೇಕು. ಆಗ ಮಾತ್ರ ಈ ವರ್ಷಗಳು ಬದಲಾಗದಾಗೆ, ದಿನಚರಿಗಳು ಬದಲಾದಾಗೆ, ದಿನಾಂಕಗಳು ಬದಲಾದಂಗೆ ನಾವು ಬದಲಾಗ್ತಾ ಹೋದಾಗ ಮಾತ್ರ ಈ ಬದಲಾವಣೆಗೆ ಒಂದು ಅರ್ಥ ಇರ್ತದೆ. ಕಾಲ ಮಾತ್ರ ಬದಲಾಗಿ ನಾವು ಮಾತ್ರ 50 ವರ್ಷಗಳ ಹಿಂದೆ 100 ವರ್ಷಗಳ ಹಿಂದೆ ಇದ್ದಾಗೆ ಇದ್ರೆ 50 ವರ್ಷಗಳ ತರಾನೇ ನಾವು ಯೋಚನೆ ಮಾಡಕ್ ಹೋದ್ರೆ 27 ಬಂದ್ರು ಪ್ರಯೋಜನ ಇಲ್ಲ, 28 ಬಂದ್ರು ಪ್ರಯೋಜನ ಇಲ್ಲ, ನೀವು ಕ್ಯಾಲೆಂಡರ್ ಮಾಡಿಸಿದ್ರು ಪ್ರಯೋಜನ ಇಲ್ಲ, ಮಾಡಿಸದೇ ಇದ್ರು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರೂ ಹೊಂದಿಸಿ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯಗಳನ್ನು ಹೇಳ್ತಾ ವೇದಿಕೆ ಎಲ್ಲರೂ ಹೊಂದಿಸಿ ಮಾತನಾಡಬೇಕು. ನಮಸ್ಕಾರ. ಥ್ಯಾಂಕ್ ಯು.